ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಮ್ಯಾ, ಸಮಾಧಾನ ಮಾಡ್ಕೊಮ್ಮ. ರಮ್ಯಾ, ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊ. ಅಮ್ಮಂಗೇನು ಆಗಲ್ಲ, ಅಮ್ಮಂಗೇನು ಆಗಲ್ಲ, ಏನೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ದೇವ್ರೆ, ಜಾನಕಿ ಆಂಟಿ ನನಗೂ ಅಮ್ಮನ ಥರನೇ. ನಾನು ಎತ್ತಮ್ಮನ ಕೈ ತುತ್ತು ತಿಂದಿದ್ದು ನೆನಪಿಲ್ಲ. ಆ ನೆನ್ಪು ಬರ್ದೇ ಇರೋ ಹಾಗೆ ಕೈ ತುತ್ತು ಕೊಟ್ಟು ನೋಡ್ಕೊಂಡಿದ್ದು ಜಾನಕಿ ಆಂಟಿ. ಇಲ್ಲಿವರೆಗೂ ನನಗೋಸ್ಕರ ನಿನ್ನ ಹತ್ರ ಏನು ಕೇಳ್ಕೊಂಡಿಲ್ಲ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಜಾನಕಿ ಆಂಟಿನ ಕಾಪಾಡು. ದೇವ್ರೆ, ನನ್ನ ನೀನು ಎಷ್ಟು ಬೇಕಾದ್ರೂ ಪರೀಕ್ಷೆ ಮಾಡು, ನನಗೆ ಎಷ್ಟು ಬೇಕಾದ್ರೂ ಕಷ್ಟ ಕೊಡು, ನಾನು ಸಹಿಸ್ಕೋತೀನಿ. ಆದ್ರೆ ನನ್ನ ತಂಗಿರು, ತಮ್ಮ, ಅಣ್ಣ ಇವರೆಲ್ಲ ಕಣ್ಣೀರು ಹಾಕೋದನ್ನ ನಾನಿನ್ನ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ನಮ್ಮಮ್ಮನ ವಾಪಸ್ ಕೊಟ್ಬಿಡು. ರಾಧಿಕಾ, ಡಾಕ್ಟ್ರು ಬಂದ್ರು. ಡಾಕ್ಟರ್, ಈಗಮ್ಮ ಹೇಗಿದ್ದಾರೆ? ಪ್ರಜ್ಞೆ ಬಂತಾ? ನಥಿಂಗ್ ಟು ವರಿ, ಶಿ ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ನಿಮ್ಮಮ್ಮ ವಿಷ ತಗೊಂಡಿದ್ರು. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ನಮ್ಮಮ್ಮ ವಿಷ ಕುಡ್ದಿದ್ರಾ? ಸಾಧ್ಯನೇ ಇಲ್ಲ. ನನ್ ಮಗಳು ನಿಶ್ಚಿತಾರ್ಥ ನಡೀತಿದೆ ಅಂತ ಸಂತೋಷದಲ್ಲಿದ್ದ ನಮ್ಮಮ್ಮ ಯಾಕೆ ವಿಷ ಕುಡಿತಾರೆ? ಡಾಕ್ಟ್ರೇ, ಮದ್ವೆಗೆ ಬಂದಿರೋ ಮಕ್ಕಳನ್ನ ಬಿಟ್ಟು ಸಾಯೋ ಅಂತ ಹೇಳಿ ಅಲ್ಲ ನಮ್ ಜಾನಕಿ. ಅವಳು ವಿಷ ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಡಾಕ್ಟ್ರೆ, ಚಿಕ್ಕಮ್ಮನ ದೇಹದಲ್ಲಿ ಬೇರೆನೋ ಸಮಸ್ಯೆ ಆಗಿರ್ಬೇಕು. ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ. ಹಾ ಡಾಕ್ಟ್ರೇ, ಜಾನಕಿ ರಕ್ತವಾಂತಿ ಮಾಡ್ಕೊಂಡಲ್ಲ, ಕ್ಯಾನ್ಸರ್ ಗೀನ್ಸರ್ ಏನಾದ್ರೂ ಇದೆ ಅಂತ ಒಂದ್ಸಲ ಚೆಕ್ ಮಾಡಿ. ದೊಡಮ್ಮ, ಇಲ್ಲಿ ನಾನ್ ಡಾಕ್ಟ್ರ, ನೀವು ಡಾಕ್ಟ್ರ? ಅವ್ರನ್ನ ಚೆಕ್ ಮಾಡಿದ ಡಾಕ್ಟ್ರು ನಾನು ಹೇಳ್ತಾ ಇದ್ದೀನಿ, ಅವ್ರ ದೇಹದಲ್ಲಿ ಯಾವ ಕಾಯಿಲೆನೂ ಇಲ್ಲ. ಈಗಷ್ಟೇ ನಿಮ್ ತಾಯಿ ದೇಹದಲ್ಲಿರೋ ಎಲ್ಲ ವಿಷಾನು ತೆಗೆದಿದ್ದೀವಿ. ಅವ್ರು ಕುಡ್ದಿರೋದು ತುಂಬಾ ಸ್ಟ್ರಾಂಗ್ ಪಾಯ್ಸನ್, ಅದಕ್ಕೆ ಅವ್ರಿಗೆ ಬ್ಲಡ್ ವಾಮಿಟ್ ಆಗಿರೋದು. ಡಾಕ್ಟ್ರೇ, ನೀವ್ ಹೇಳ್ತಾ ಇರೋದನ್ನ ನಮ್ಮಿಂದ ನಂಬಕ್ಕೆ ಆಗ್ತಿಲ್ಲ. ರಿಪೋರ್ಟ್ ಬರುತ್ತೆ ನೋಡಿ. ಡಾಕ್ಟರ್, ನಾನು ನಮ್ಮಮ್ಮನ್ ನೋಡ್ಬೋದಾ? ಡ್ರಿಪ್ಸ್ ಹಾಕಿದೀವಿ, 1 ಅವರ್ ಬಿಟ್ಟು ನೋಡ್ಬೋದು. ಅಣ್ಣ, ಅಮ್ಮನ್ ಬಾಡಿಲಿ ವಿಷ ಹೇಗೋಯ್ತಣ್ಣ? ಅದೇ ನನಗೂ ಗೊತ್ತಾಗ್ತಿಲ್ಲ ರಮ್ಯಾ. ರಾಧಿಕಾ, ಅತ್ತೆ ವಿಷ ಕುಡ್ದಿರೋಕ್ ಸಾಧ್ಯನೇ ಇಲ್ಲ. ಹಾಗೂ ಒಂದ್ ವೇಳೆ ಅವ್ರ ಬಾಡಿಲಿ ವಿಷ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಕೊಲ್ಲೋದಕ್ಕೆ ಅಂತಾನೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಯಾರೋ ವಿಷ ಕುಡ್ಸಿದ್ದಾರೆ ಅನ್ಸುತ್ತೆ. ಏನಿವ್ನು ಕರೆಕ್ಟಾಗಿ ಕಂಡು ಹಿಡಿದ್ಬಿಟ್ನಲ್ಲ. ಹೇಗ್ ಚಿರು, ಇಷ್ಟು ಗ್ಯಾರಂಟಿ ಯಾಕೆ ಹೇಳ್ತಿದ್ಯಾ? ನಮ್ಮಮ್ಮನ್ ಕೊಲೆ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿರ್ತಾರೆ? ಯಾರು ಅಂತ ಗೊತ್ತಿಲ್ಲ ರಾಧಿಕಾ, ಆದ್ರೆ ನಿಶ್ಚಿತಾರ್ಥ ನಡಿಬಾರ್ದು ಅಂತ ಯಾರೋ ಈ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಮ್ ಸುತ್ತಮುತ್ತನೇ ನಮ್ಮ ಮಧ್ಯೆನೇ ಏನೋ ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಿಮ್ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಸಾಯ್ಬೇಕು, ಅದರಿಂದ ನಮ್ ನಿಶ್ಚಿತಾರ್ಥ ನಿಲ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು ಅನ್ಸುತ್ತೆ.
ನೋಡ್ತಾ ಇದ್ದಾಳಲ್ಲೋ. ಹೌದಮ್ಮ, ಇದಕ್ಕೆಲ್ಲ ನಾವೇ ಕಾರಣ ಅಂತ ಅನ್ಕೊಂಡಿರ್ಬೇಕು. ಲೋ ರಾಣ, ಇವಳು ಭದ್ರಕಾಳಿ ತರ ನಮ್ಮನ್ನ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದಾಳಲ್ಲೋ. ಅಂದ್ಮೇಲೆ ಇವತ್ತು ನಮ್ಗೆ ಚಟ್ಟ ಗ್ಯಾರಂಟಿ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಲ್ವೋ ರಾಣ, ನಾವು ತಪ್ಪು ಮಾಡಿದ್ರೆ ಸಾಯೋದ್ ಸರಿ. ನಾವು ತಪ್ಪೇ ಮಾಡದೇ ಇರುವಾಗ ಯಾಕೋ ಸಾಯ್ಬೇಕು? ನನ್ಗೆ ಯಾಕೋ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಿದೆ ಕಣೋ. ಲೋ ರಾಣ, ನಿಮ್ಮ ಅಪ್ಪನಿಗೊಂದು ಫೋನ್ ಮಾಡಿ ಬೇಗ ಹಾಸ್ಪಿಟ್ಲಿಗೆ ಬರಕ್ ಹೇಳೋ. ಆ ಜಾನ್ಕಿನ ಯಾರು ಸಾಯಿಸಾಗ ನೋಡಿದ್ರೋ ಏನೋ, ಆದ್ರೆ ಇವಳು ನಮ್ಮನ್ನೇ ಸಾಯಿಸ್ಬಿಡ್ತಾಳಷ್ಟೇ. ಅಯ್ಯಮ್ಮ, ಅಪ್ಪ ಬರೋದ್ ಬೇಡ. ನಾವು 3 ಜನ ಹೋಗಿ ಹಾಕೊಂಡ್ಬಿಡ್ತೀವಿ. ಅಪ್ಪ ಅಲ್ಲೇ ಸುಮ್ಮನಿರು. ಅಯ್ಯೋ ರಾಧಿಕಾ, ನಾನು ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನ್ ಜಾನ್ಕಿಗೆ ವಿಷ ಹಾಕಿಲ್ಲ ರಾಧಿಕಾ, ವಿಷ ಹಾಕಿಲ್ಲ. ನೀವ್ ಹೇಳಿದ್ದನ್ನೆಲ್ಲ ನಂಬೋದಿಕ್ಕೆ ರಾಧಿಕಾ ಏನು ದಡ್ಡಿ ಅಲ್ಲ. ಮೊದ್ಲಿಂದಾನು ಈ ನಿಶ್ಚಿತಾರ್ಥನ ನಿಲ್ಸೋದಿಕ್ಕೆ ನೀವು ಏನೆಲ್ಲಾ ಕುತಂತ್ರ ಮಾಡಿದೀರಾ ಅಂತ ರಾಧಿಕಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ, ರಾಣ, ಏನು ಇದು? ಈ ರಾಕ್ಷಸಿ ನಮ್ಮೇಲೆ ಹಾಕ್ಕೊತಿದ್ದಾಳೆ. ರಾಧಿಕಾ, ಈ ಹೆಂಗ್ಸ್ ಮಾತ್ನ ನೀನ್ ಮಾತ್ರ ನಂಬ್ಲೇ ಬೇಡಮ್ಮ. ನಾನ್ ಜಾನ್ಕಿಗೆ ವಿಷ ಹಾಕಿಲ್ಲ ಕಣಮ್ಮ, ವಿಷ ಹಾಕಿಲ್ಲ. ಸುಳ್ಳು ರಾಧಿಕಾ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ತಪ್ಪು ಮಾಡ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ರಾಧಿಕಾ. ಇವರು ವಿಷ ಕೊಡದೆ ಇದ್ದಿದ್ರೆ ಯಾಕೆ ಡಾಕ್ಟರ್ ಹತ್ರ ಕ್ಯಾನ್ಸರು ಅದು ಇದು ಅಂತ ಬೊಗ್ಳೆ ಬಿಡ್ತಾ ಇದ್ರು ಹೇಳು? ಅಯ್ಯಯ್ಯೋ, ಜಾನ್ಕಿ ದೇಹದಲ್ಲಿ ಬೇರೆ ಏನಾದ್ರೂ ಸಮಸ್ಯೆ ಇರ್ಬೋದೇನೋ ಅಂತ ಅಕ್ಕರೆಯಿಂದ ಹೇಳಿದ್ರು ರಾಧಿಕಾ ನಾನು. ನೋಡಿ ಪಂಕಜಮ್ನವ್ರೆ, ನೀವು ಹಾಸ್ಪಿಟ್ಲಿಗೆ ಬಂದು ನಮಗೂ ರಾಧಿಕನ್ ಕುಟುಂಬದ ನಡುವೆ ಜಗಳ ತಂದಿಡ್ತಾ ಇದ್ದೀರಾ. ಮರ್ಯಾದೆಯಿಂದ ಈಗ ನೀವು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮರ್ಯಾದೆ ಕಳ್ಕೊತೀರಾ. ಅಯ್ಯೋ ದೇವ್ರೆ, ನೀವು ನನಗೆ ಮರ್ಯಾದೆನೇ ಕೊಡೋದ್ ಬೇಡ, ನಿಮ್ ಸಹವಾಸನೇ ನನಗ್ ಬೇಕಾಗಿಲ್ಲ. ರಾಧಿಕಾ, ನಿಮ್ಮಮ್ಮಂಗೆ ವಿಷ ಹಾಕಿರೋ ಈ ವಿಷ ಜಂತುಗಳನ್ನ ನೀನ್ ಮಾತ್ರ ಸುಮ್ನೆ ಬಿಡ್ಬೇಡ. ಇವ್ರಿಗೆಷ್ಟು ಧೈರ್ಯ ಇದ್ರೆ ಇಂಥ ನೀಚ್ ಕೆಲಸ ಮಾಡ್ತಾರೆ ಇವರು? ಅಯ್ಯಯ್ಯೋ, ನಾವು ಮಾಡಿಲ್ಲ, ಮಾಡಿಲ್ಲ, ನಾವು ಮಾಡಿಲ್ಲ. ಮಾಡಿಲ್ಲ. ಅಯ್ಯೋ, ಮಾಡಿಲ್ಲ.